ಫೋನ್ ಫೋನ್ ನಮ್ಮೂರಾಗ ನಮ್ಮ ಮನೆಗೆ ಮೊದಲು ಫೋನ್ ಬಂದೈತಿ. ನಾನೀಗ ಫೋನ್ ಹಚ್ಚುದ ನಮ್ಮ ಅಪ್ಪನ ಕೊಟ್ಟು ಮಾತಾಡುದೆ. ಅಲ್ಲ, ನಾನು ಮೊನ್ನೆ ಫೋನ್ ತರಾಕತ್ತೇವಿ ಅಂತೇಳಿ ಟಪಾಲ್ ಹಾಕಿದ್ನಿ, ಮುಟ್ಟೈತೆ ಇಲ್ಲ ಅವರಿಗೆ. ಒಮ್ಮೊಮ್ಮೆ ಘನ ತಡ ಆಗಿಬಿಡ್ತೈತಿ. ಅಲ್ಲ, ಯಾರಿಗಾರ ಆರಾಮಿಲ್ಲ ಅಂತೇಳಿ ಟಪಾಲ್ ಹಾಕಿದ್ರ ಅವ್ರು ಸತ್ತು ಅವ್ರ ದಿನ ಮುಟ್ಟಿರ್ತದ ಟಪಾಲ್, ಗೊತ್ತನು? ಹಂಗಾದ್ರೆ ಏನು ಮಾಡೋದು? ಇರ್ಲಿ ಬಿಡ, ಏನು ಮುಟ್ಟತೈತೆ ಅಂದ್ ಬರ್ತಾರ. ಚಲಾತ್ ಫೋನ್ ಹಚ್ಚನ್ ತಡಿ, ಈಗ ಮಾತಾಡ್ಬಿಡ್ತೇನೆ. ಯಾವ ಟಪಾಲ್ ಹಾಕ್ಯನ್ ನೋಡ, ಬಂತನ ಇಲ್ಲ ಅಂತ ಕೇಳ್ತೇನೆ ತಡಿ. ಐ, ಹೆಂಗೈತಿದು ಪೆಟ್ಟಿಗೆ? ಇದೇನಿದೆ, ಎರಡು ಕಣ್ಣು, ಇದೇನಿದೆ, ಅಗಲನ್ ಬಾಯಿ ಇದ್ದಂಗೆ ಐತಲ್ಲ. ಏನು ಮಾಡೋದು ಇದಕ್ಕೆ? ಯಾಕಡೆ ಹಿಡ್ಕೊಂಡು ಯಾಕಡೆ ಹೊತ್ಬೇಕ ಏನಪ್ಪ? ಎಲ್ಲಿ ಏನು ಹೊತ್ಬೇಕಾತ? ಹಲೋ, ಅಯ್ಯಯ್ಯ ಕೇಳುವಲ್ತಲ್ಲ. ಇದೇನ ವಯರ್? ಇದೇನಿದು ಉದ್ದನ್ ಗೂಟ್ ಇದ್ದಂಗೆ ಐತಲ್ಲ, ಏನು ಮಾಡ್ಬೇಕಿದನ? ನಿನ್ನೆ ಅವ್ರಿಗೆ ಫೋನ್ ಹಾಕಿದರು, ತೋರ್ಸಾಕತ್ತಿದ್ರು. ನಾನು ಒಳಗಿದ್ದೆ, ನನ್ನ ಗಂಡನ ನೋಡ್ಕೊಂಡು ಏನೋ ಹೆಂಗಂತೇಳಿ. ಅವರು ಮನೆಯಾಗಿಲ್ಲ ಕೇಳಾಕ. ಗಂಡಸೂರಿದ್ರಿಗೆ ಬಂದು ನಿಂತರು ಬೈತಾನ. ಹೋಯಲ್ ಬಿಡು, ನಾನು ಹಚ್ತೇನೆ, ಅದ್ರಾಗೇನಂತ. ಇದು ನೀ ಯಾವ್ದು ಬಾಯಾಗೋ ಯಾವ್ದು ಕೈಯಾಗೋ? ಯಾವ್ದಪ್ಪ, ಹೆಂಗಿದನ ಹಚ್ಚೋದು? ಈ ಕಣ್ಣು ಗುಡ್ಡಿದ್ದಂಗೆ ಅದಾವಲ್ಲ, ಇವನೇನ್ರ ಹತ್ತಕ್ಬೇಕಾ? ನೋಡು ತಡಿ. ಈ ಎಡಕಿನ ಕಣ್ಣು ಒಂದ್ಸಲ ಒತ್ತಬೇಕು, ಆಮೇಲೆ ಬಲಕಿನ ಕಣ್ಣು ಒಂದ್ಸಲ ಒತ್ತಬೇಕು. ಒಳಕ ಹೋಗೋಲ್ಲ ಇವು ಕಣ್ಣು. ಹೋಗಿರ್ತಾವ ಅನಿಸ್ತತಿ, ನನಗೆ ಗೊತ್ತಾಗವಲ್ತ ಏನ. ಯಾವ ಈ ಮಷೀನಿಂದ ನಮ್ಗೆ ಹೆಂಗೆ ಗೊತ್ತಾಗಬೇಕು ಈಗ ಯಾಕಡೆ ಹಲೋ ಅನ್ನೋದು? ನನ್ನ ಗೆಳತಿ ಮೀನಾಕ್ಷಿಗೆ ಗೊತ್ತಾತಂದ್ರೆ ಈ ನಮ್ಮ ಮನ್ಯಾಗ ಫೋನ್ ಐತೆ ಅಂತೇಳಿ ಎಷ್ಟು ಹೊಟ್ಟಿ ಹುರ್ಕೋತಾಳ ಏನ. ಹಡಿಬಿಟ್ಟು ಅವ್ರ ಮನೆ ಟಿವಿ ಇತ್ತಂತೇಳಿ ಟಿವಿ ನೋಡಕ್ ಹೋದ್ರ ಅವ್ರ ಅಮ್ಮ ಅದಳಲ್ಲಕ್ಕಿ ಮುದೋಡಿ ನನ್ನ ಎಬಿಸ್ ಕಳಿಸ್ತಿದ್ಲ ಟಿವಿ ನೋಡಕ್ ಬಿಡ್ಲಾರ್ದಂಗ. ಈಗ ನಮ್ಮ ಮನ್ಯಾಗೂ ಟಿವಿ ಐತಿ, ನಮ್ಮ ಮನ್ಯಾಗ ಮತ್ತೆ ಫೋನ್ ಐತಿ, ಅವ್ರ ಮನ್ಯಾಗ ಫೋನು ಇಲ್ಲ. ಹೆಂಗ ನಾ ಇನ್ನೇಮ್ ಹೋದ್ನಂದ್ರೆ ಅವ್ರ ಮನ್ಯಾಗ ಹೇಳೇ ಬರ್ತೇನೆ ಇದನ್ನ. ಯವ್ವ ಕೇಳಾಕತ್ತೇನ? ಯವ್ವ ಹಿತ್ತಲಾಗದಾಳ ಏನ ನಮ್ಮವ್ವ? ಹಿತ್ಲದಾಗ ಹಲೋ ಅವ್ವ ಕೇಳವಲ್ತಲ್ಲ. ಆ ಕಡೆಯಿಂದ ಏನು ಸುದ್ದಿನೇ ಇಲ್ಲ, ಬರೀ ಟಿರಿಂಗ್ 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 ಅಂತತಿ. ಏನಾತ? ಕೆಟ್ಟ ಗಿಟ್ಟತೆ ಏನಾಗಿದೆ ಫೋನ್? ಹೌದು, ಕೆಟ್ಟಿದ್ದ ಆಯ್ತು ಹೋಗ್ಯಾರ ಅವ್ರು. ಕಸ್ತೂರಿ, ಏನ್ ಮಾಡಕತ್ತಿ? ಬಂದ್ರನ ಚಲೋ ಆತ ಬರ್ರಿ. ಅವ್ರು ಸಾಹೇಬ್ರು ಬಂದಿದ್ರಲ್ಲ, ಅವ್ರು ಫೋನ್ ಹಾಕೋರು. ನೀವು ಅವಾಗ ನೋಡ್ಕೊಳಕ ಬಿಡ್ಲಿಲ್ಲ ನಂಗ, ನೀವ ನಿಂತಿದ್ರಿ. ಈಗ ಇದನ್ನ ಹಚ್ಚುದ ಹೆಂಗ? ಅಲ್ಲ, ಕೆಟ್ಟಿದ್ ಫೋನ್ ಕೊಟ್ಟೋಗ್ಯಾರ ನೋಡ್ರಿ ಅವ್ರು ರೊಕ್ಕ ತಗೊಂಡು. ಇದು ಬರೀ ಟಿರಿಂಗ್ ಟಿರಿಂಗ್ ಅಂತತಿ. ನಾ ಆಗಲಿಂದ ನಮ್ಮವ್ನ ಒದ್ರಾಕತ್ತೇನೆ, ಆಕಿ ನಮ್ಮವ್ ಮಾತಾಡುವಳ್ಳ ತಗಿಂದ. ಏನು ಕೇಳವಲ್ತು. ನಿಮ್ಮವರಿಗೆ ಅದು ಹೆಂಗ್ ಫೋನ್ ಮಾಡಿದಿ? ಅಯ್ಯೋ ಹಣೆ ಬಾರ. ಅಲ್ಲ, ಅವ್ರ ಮನೆ ಫೋನ್ ಐತೆ ನಿಮ್ಮ ಮನ್ಯಾಗ? ಏನ? ಅಯ್ಯ ಹೊಂಟಿ ನೀನು. ನಮ್ಮನೆ ಫೋನ್ ಎಲ್ಲಿಂದ ಬರ್ಬೇಕು? ನಮ್ಮನೆ ಒಂದು ಒಡ್ಕ ಟಿವಿನೇ ಇಲ್ಲ, ಫೋನ್ ಹಾಕ್ಸಕ್ಕೆ ನಾವೇ ನಿಮ್ಮಂಗೆ ಇದ್ದಂತಾರನ್ನ. ನಮ್ಮಪ್ಪ ಸ್ವಲ್ಪ ಜಿಪುಣ ಅದಾನ, ಫೋನಿಗೇನು ಹಾಕ್ಸಂಗಿಲ್ಲವ. ಅಯ್ಯ ಕೈಪಲ್ಯನೇ ಈಡೈ ಕೊಡೋದಿಲ್ಲ ಅವ ನಮ್ಮವ್ಗ ಅಡಿಗೆ ಮಾಡಕ್ಕೆ. ಇನ್ನು ಫೋನ್ ಬೇರೆ ತಂದಿಡ್ತಾನೆ ತಡಿ ನಿನಗೆ. ಅಯ್ಯ ವಾರಕ್ಕೊಂದು ಸಂತಿನ ನಾಟಕ ತರೋದಿಲ್ಲವ. ಅಲ್ಲ, ಈಗ ನಮ್ಮನೇನು ಫೋನ್ ನಿಮ್ಗೆ ಯಾಕೆ ಬೇಕು? ಅಂದ್ರೆ ನಿಮ್ ಕೆಟ್ಟಿದ್ ಫೋನ್ ನಮ್ಮ ಮನೆಗೆ ಕೊಟ್ಟು ನಮ್ಮ ಚಲೋ ಫೋನ್ ನೀವು ತಗೊಳಕನ? ಹಂಗ ಅಲ್ಲ ಮತ್ತೆ ಇಷ್ಟಕ್ಕೆ ನಮ್ಮನೆ ಫೋನೇ ಇಲ್ಲ. ಅದು ಫೋನ್ ಅಲ್ಲ. ನಿನ್ಗೆ ಹೆಂಗೆ ಹೇಳಂತ ನಾನು. ನೀ ಈಗ ನಿಮ್ಮವ್ವ ನಿಮ್ಮ ಅಪ್ಪಾರ ಕೊಟ್ಟು ಮಾತಾಡ್ಬೇಕಂದ್ರೆ ಅವ್ರ ಕಡೆನೂ ಫೋನ್ ಇರ್ಬೇಕು, ಅಂದ್ರಷ್ಟ ನೀ ಮಾತಾಡಕತ್ತಿ. ಇಲ್ಲಕಂದ್ರೆ ನೀ ಮಾತಾಡಕ್ ಆಗುದಿಲ್ಲ. ಆಮೇಲೆ ಇಷ್ಟಕ್ಕೂ ನೀನು ಫೋನ್ ಹಿಡ್ಕೊಂಡಿರೋ ರೀತಿನೂ ಸರಿಯಲ್ಲ. ಹಿಂಗ್ ಹಿಡ್ಕೋಬಾರ್ದು ಫೋನ್ನ. ಹೆಂಗ್ ಹಿಡ್ಕೋಬೇಕು? ಫೋನ್ ಹೆಂಗ್ ಹಿಡ್ಕೋಬೇಕಂತ ತೋರ್ಸಾತೀನಿ. ನಾನೇನ್ ಮಾಡಾಕತ್ತಿಲ್ಲ. ಅಲ್ಲ, ಸನೇಪನ ಬರ್ಬೇಡ ಅಂತೀಯಲ್ಲೇ. ಹಂಗಾರ ನೀ ಫೋನ್ ಹಚ್ಬೇಡ. ಫೋನ್ ಬೇಕಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕು ನೀ. ನಾನು ನಮ್ಮ ಅವ್ನ ಕೊಟ್ಟು ಮಾತಾಡ್ಬೇಕು. ಹಂಗಾರ ಬಾ ಇಲ್ಲಿ, ನಾ ಹೇಳ್ದಂಗೆ ಕೇಳಿದ್ರೆ ಅಷ್ಟೇ ಫೋನ್ ಹಚ್ಕೊಡ್ತೀನಿ. ಏನ್ ಮಾಡ್ಬೇಕು? ಬಾ ಇಲ್ಲಿ. ನಿಮ್ಮ ಅವ್ವ ನಿಮ್ಮ ಅಪ್ಪನ ಕೊಟ್ಟು ಫೋನ್ನೇ ಮಾತಾಡಿಸ್ತೀನಿ. ನಂಗೊಂದು ಉಪ್ಪ ಕೊಡು. ಒಲ್ಲಪ್ಪ ನಂಗೆ. ನಾವು ನೀ ಮಾತಾಡ್ಸ್ಲಿಕ್ಕೆ ಕಟ್ಟೋದು ಬ್ಯಾಡ, ಹೋಗಿ ನಂಗೆ. ಈಗ ಅಂದೆಲ್ಲ ನಮ್ಮನೆಗೂ ಫೋನ್ ಇರ್ಬೇಕಂತೇಳಿ. ನಮ್ಮನೆ ಫೋನೇ ಇಲ್ಲ. ನೀ ಮಾತಾಡ್ಸಲ್ಲ, ಸುಳ್ಳ ಹೇಳತ್ತಿ. ನಾವು ಉಪ್ಪ ಗಿಪ್ಪ ಕೊಡೋಂಗಿಲ್ಲ. ಇಲ್ಲ, ಹಂಗನೂ ಮಾತಾಡ್ಬೋದು. ಫೋನ್ ಇದ್ರೆ ಮಾತಾಡ್ಬೋದು ಅಂತ ಏನಿಲ್ಲ. ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ, ನಿಮ್ಮವ್ವ ಮನ್ಯಾಗ ಅದಾಳ, ಏನು ತಿಂದ್ರು ಏನು ಉಂಡ್ರು ಅಂತೆಲ್ಲ ಕೇಳಕ್ಕೆ ಬರ್ತೈತಿ. ಗೊತ್ತೇನ? ಈಗ ಹಾಲೋ ಅನ್ನಿಸ್ಲಿ ಮತ್ತ ನಿಮ್ಮತ್ತೊಂದು ಉಪ್ಪನ ಕೊಡ್ಲಿಲ್ಲ ನನಗೆ. ನೋಡು, ಎಲ್ಲ ನೀ ಹೇಳ್ದಂಗೆ ಕೇಳ್ತೇನೆ. ನಿನ್ನ ಸಲ ಫೋನ್ ತಂದು ಕೊಟ್ಟೇನಿ, ಒಂದು ಉಮ್ಮ ಕೊಡಂಗಿಲ್ಲ ನಂಗೆ. ಫೋನ್ ಹಚ್ತೇನಿ, ಫೋನ್ ಹಚ್ಚಿಸ್ಕೊಡ್ತೇನಿ. ಒಲ್ಲಪ್ಪ, ನಂಗೆ ಕೈಕಾಲು ಮಾಡಕ್ ಬರ್ತಾವ. ನಂಗೆ ನೀನು ನೋಡಿದ್ರೆ ಉಮ್ಮ ಕೊಡ್ಬೇಕು ಅನಿಸ್ವಲ್ತು. ನಂಗೆ ಅನಿಸ್ತತಲ್ಲ, ಅದಕ್ಕೆ. ನೀ ಬೇಡ, ನಾ ಕೊಡ್ಲಿ? ಕಸ್ತೂರಿ, ಬೀಳ್ತಿತ್ತು ನೋಡಿ ಅದು ಫೋನ್.
ಏನು ಕಬ್ರಿಗಿಡದಾಳು ಮರೆ. ಅಲ್ಲ ಬ್ಯಾಡ ಅಂತ ಹೋಗಿಬಿಟ್ಲಲ್ಲ. ಫೋನ್ ತೋರಿಸ್ಯಾರ. ಅಯ್ಯೋ ದೇವ್ರೆ, ಅಯ್ಯೋ ಏನು ಮಾಡೋದೀಗ? ಕಸ್ತೂರಿ ಹೆಂಗಾರ ಮಾಡಿ ಕರಿತೀನಿ ತಡಿ. ಯವ್ವ ಸಾಕತ್ತವ ಯವ್ವ. ಅಯ್ಯಪ್ಪ ದೇವ್ರ, ಯಾವಂತ ಹೆಣ್ಣಿನ ಜನ್ಮ ಮಾಡ್ಯಾನ ಏನಾತಾಗ. ಓ ನಮ್ಮ ಶಾಂತ ಬಂದಾಳ. ಏನು ಮಾಡಲಿ, ಆಗಲ್ಲಾರ ಶಿಫ್ಟ್ ಆಗಿದ್ಲ. ನಮ್ಮವ್ವ ಮನ್ಯಾಗಿಲ್ಲ. ತಡಿ ಕರೀನ. ಶಾಂತ, ಏ ಶಾಂತ. ಏನ್ರಿ, ಏನ್ ಬೇಕಾಗಿತ್ತ? ಏನಿಲ್ಲ, ಈ ಹಂಡದ ನೀರು ಜಗ್ಗಕ್ಕಾದಾವಲೇ, ಓಸ್ ತಣ್ಣೀರ್ ಹಾಕ್ಬಾ ಇದಕ್ಕ. ತಣ್ಣೀರ? ಇಲ್ಲಪ್ಪ, ನಾನ ಹಾಕೆಲ್ಲ ತಯಾರು ಮಾಡಿಟ್ಟು ಬಂದನಿ. ಮತ್ತೆ ಹಿಂಗೆ ಹೇಳ್ತಿರಲ್ಲ. ಇಲ್ಲ ತೋರಿ, ತಣ್ಣಗಾದವ ಮಾಡ್ರಿ. ಅಲ್ಲ, ಅಂಗಿ ದೋತ್ರ ತಂದಿಟ್ಟಿಯನ? ಅಂಗಿ ದೋತ್ರ ಎರಡು ತಂದಿಟ್ಟೇನ್ ತಗೋರಿ. ನೀವ್ ಜಾಕ ಮಾಡ್ರಿ, ವಸ್ತ್ರ ಕೊಡ್ತೇನೆ. ಒರೆಸ್ಕೊಂಡಿಂದ ಅಂಗಿ ದೋತ್ರ ಹಾಕೊಳ್ಳುವಂತ್ರಿ. ಏನ್ ಜಾಕ ಮಾಡೋಕ್ಕಿಂತ ಮುಂಚೆ ಹಾಕೋತಿರನ? ಆತ ಒಂದಿಟ್ ಬಾರ್ಲೇ ಇಲ್ಲೇ. ಬೆನ್ನು ನಿನ್ನೆ ಕೊರಿ ಹುಳ ಹತ್ತಿ ಬಿಟ್ಟತಿ ಹೊಲ್ದಾಗ. ಏನೊಂದ್ ಅಳತಿ ಕಡೆ ಹಾಕತ್ತಿ ಬಿಟ್ಟತಿ ಬೆನ್ನಾಗ. ಏನ್ ಸುಂಕು ಕುಂತು ಬಿಟ್ಟತಿ. ಬಾ ಒಟ್ಟು ಒಂದ್ ಈಟ್ ಕಲಸ್ತಿಕ್ ಬಾ. ನಾನು ಕೆಲಸದವ್ರಿ. ಬೆನ್ನ ತಿಕ್ಕ ಕರ್ರಂಗ್ ಒಲ್ಲೆ ಅನ್ಬಾರ್ದಲ್ಲಿ. ಬೆನ್ನು ಪರದೇಸಿ ಏನ ಮತ್ ನೀ ತಿಕ್ಲಾರ್ದ ಇನ್ಯಾ ತಿಕ್ಬೇಕ ಬಾ. ಹಾ ಬನ್ನಿಪ್ಪ. ಒಂದಿಟ್ ಬೆನ್ ತಿಕ್ಕ ಕರ್ದ್ರೆ ಎಷ್ಟು ನಾಟಕ ನಿಂದಂತನ್ನ. ಹೊಡ್ರಿ ಹೊಡ್ರಿ, ಪಟ ಪಟ ತಿಕ್ ಹೋಗ್ಬೇಕು. ಅಲ್ಲೇ ಮತ್ತೆ ಬಾವಿಗೆ ಹೋಗ್ಬೇಕು, ಇನ್ನು ನೀರ್ ತರಾಕ. ಅಲ್ಲೇ ಮತ್ತೆ ನಾ ತಗೊಂಬಂದನಿ. ಇನ್ನೂ 6 ಮಂದಿ ಪಾಳೆ ಇತ್ತು. ನಾ ಸುರಿ ಬರ್ಮಟ ಹಾಕೈತಿ ಅಂತ ಬಂದನಿ. ಹೋಗನ್ ಕೈಗೆ ಪಟ ಪಟ ಮುಗಿಸ್ರಿ. ಬಂದ್ ಇನ್ನು ರೊಟ್ಟಿ ಮಾಡ್ಬೇಕು. ಆತಾತ್ ಹೋಗುವಂತಿ. ಒಂದ್ ಈಟ್ ಬೆನ್ ತಿಕ್. ಅಕ್ಕಲ್ ಕೊಡ್ರಿ ಇಲ್ಲಿ. ಹಾ ತೊಂಬರ್ರಿ. ತಗೋ ಹಿಡಿ. ಅರಿಬ್ಗಚ್ಚು ಸಬ್ಕಾರ ಐತಿ, ತೊಂಬರ್ರಿ. ಆ ಮೈಗಚ್ಚು ಸಬ್ಕಾರ ಹಚ್ಕೋಬೇಡ್ರಿ. ನಿಮ್ಮ ಮೈಯಾನ ಹೊಲಸ್ ಬಿಡುದಿಲ್ಲ. ಅರಿಬ್ಗಚ್ಚು ಹಚ್ಕೋರಿ, ಸ್ವಚ್ಛಕತಿ. ಒಗಾತಿ ಆಗುದಿಲ್ಲ. ಅದ್ಯಾಕ ಮೈ ಒಗಾತಿ ಆಗುದಿಲ್ಲ? ಅಲ್ರಿ, ಅಂತ ಹೊಲಸಿಟ್ಟಿದ್ದ ಅರಿವಿನ ಒಗಾತಿ ಅಕ್ಕವ. ಅರಿಬ್ಗಚ್ಚು ಸಬ್ಕಾರ ಹಚ್ಚಿದ್ರ ಇನ್ ನಿಮ್ ಮೈ ಒಗಾತಿ ಆಗುದಿಲ್ಲ. ಸುಮ್ಕೇರಿ, ತೊಂಬರ್ರಿ, ಬಗ್ರಿ ಹಚ್ಚತಿಕ್ಕ. ನೋಡ ಹೊಲಸ್ ನೋಡದ ಯಾ ನಮ್ನಿ ಹೊಲಸ್. ಆಗೋಟ್ ಈಗೋಟ್ ತಿಕ್ಕಸ್ಕೊರಿ ಅಂತ ಹೇಳ್ತೀನಿ. ಅಲ್ಲಲ್ಲಲ್ಲ, ನಿಮ್ಮವು ಇಲ್ಲದ್ ಗೊತ್ತಾಗೈತ್ ಮನ್ಯಾಗ. ಅದಕ್ಕೆ ಕರ್ದಿ ಇವತ್ತು ತಿಕ್ಕಸ್ಕೊಳಾಕ. ನಿಮ್ಮವು ಇದ್ರ ಕರಿಕೊಳ ನೀನು. ಮೈಯಾಗ ಸುಳ್ಳಿನ ಸುಳ್ಯಾಕತ್ತ ನೋಡೋದು ಹೊಲಸ್. ಆಗಮ್ ಈಗಮ್ ತಿಕ್ಕಸ್ಕೊಂಡ್ರೆ ಆಕತಿ. ಈಗ ಒಮ್ಮೆ ನಾನು ತೆರಿ ಮ್ಯಾಗ ಹತ್ಕೊಂತ ಬಿಡುದು. ಇಲ್ಲ ತಗೋ, ಇಲ್ಲ ಅಂತಂಗ ಅವು ಇಲ್ಲ ಮನ್ಯಾಗ. ಇಲ್ಲ. ಅಲ್ಲ, ನಮ್ಮವು ಇದ್ದಾಗ ಒಂದಿಟ್ಟು ಬೈದು ಅದು ಮಾಡ್ತಿರ್ತೀನಿ. ನೀ ಒಳ್ಳೊಳ್ಳೆ ಮಾತಾಡ್ತಿಪ್ಪ ಅಪ್ಪ. ನಮ್ಮವು ಇದ್ದಾಗ ಹಂಗ ಏನ ಆಕೆ ಅಂತಿರ್ತಾಳಲ್ಲ. ಮತ್ ಈಗ ನಾ ಆಕಿ ಪರ ಮಾತಾಡ್ಲಿಕ್ಕಂದ್ರೆ ಸಿಟ್ಟು ಬರ್ತತಿ ಈಕಿಗೆ. ಏನ್ ಹಿಂದೆ ಬಾಳದಷ್ಟು ಮುಂದೆ ಬಾಳ್ಬೇಕಾಗಿತ್ತು ನಮ್ಮವ್ವ. ಒಂದಿಟ್ಟು ಏನಾರ ಅಂದ್ರೆ ತಡ್ಕೊಳ್ಳೋದಿಲ್ಲಪ್ಪ ನೀನು. ಒಂದೀಟ್ ಏನ್ರ ಅಂದ್ರೆ ತಡ್ಕೋತೀನಿ. ಯಾವ ಕುಟ್ಟು ಹೋಗಿದ್ದೆ ಅಂದ್ರೆ ಮತ್ತಿನ್ನೇನ್ ಮಾಡ್ಬೇಕು? ಬೇತ್ಲಿಲ್ದಾಕಿ ಭಯ ಇಲ್ಲ ಅಂತ ನಾ ಏನ್ ಮಾಡೇನೆ ಬಿಟ್ಟೇನೆ. ನಾ ಯಾಕೆ ಇದ್ರಬೇಕು ಹೆಟ್ಟಿನಿ. ಆತಾತ್ ಸಿಟ್ಟ ಆಗ್ಬೇಡ. ಅಲ್ಲ, ಟಪ್ಗಿ ತೆಗೆದು ಜಾಕ ಮಾಡ್ಬೇಕ? ಟಪ್ಗಿ ಹಾಕೊಂಡು ಜಾಕ ಮಾಡಕತ್ತಿರಲ್ಲ. ಬುದ್ಧಿಗೆ ಐತಿ ಇಲ್ಲಿ ಮಾರಿ ತಕೋತಿರನೇ ಇಲ್ಲ. ನಂಗೆ ಟೆಪಿಗಿಲ್ಲ ಅಂದ್ರೆ ನಾ ಮನುಷ್ಯನ ಆಗುದಿಲ್ಲ ಮರೆ. ಟೆಪಿಗೆ ಐತಿ. ಮಾರಿ ತಕೊಂಡು ನಾ ತೊಳೆ ಹಾಕೊಂಡ್ಬಿಡ್ತೀನಿ. ಫಸ್ಟ್ ಮೈಗೆ ಕಾಲು ಕೈ ಎಲ್ಲ ತಿಕ್ಕೋತೀನಿ. ಆಮ್ಯಾಗ ಮತ್ತೆ ಮಾರಿ ಸಿಡ್ಸಾಕತ್ತೀರಿ. ಸೀರೆಲ್ಲ ಹಸಿ ಆತ ಯಪ್ಪ. ಏನಾಗ್ತಗ ಗಂಡನ್ ಜಾಕ ಮಾಡಿಸಿ ಅಂತ ತಿಳ್ಕೊಂತಾರ. ಸರಿ ಆತ್, ನೀವು ಜಾಕ ಮಾಡ್ಕೊಂಬರ್ರಿ ದೌಡ್. ನಾನು 4 ರೊಟ್ಟಿ ಮಾಡಿಡ್ತೀನಿ. ಬಡ ತಿಂದು ಹೋಗುವಂತ್ರಿ. ರೊಟ್ಟಿ ಪಲ್ಯ ಏನ್ ಮಾಡಾತಿ? ನಿಮಗೆ ಇಷ್ಟ ಅಂತೇಳಿ ಒಡಕ್ ಜುಣಕ ಮಾಡೀನಿ. ಬರ್ತೀನಿ ಬರ್ರಿ. ಬೇಷ್ ಆತ್ ನಡಿ. ಹಂಗಾರ ಅಂಗಿ ದೋತ್ರ ಕೊಡ, ವಸ್ತ್ರ ಕೊಡ. ತಗೋರಿ. ಆತ್ ನಡಿ, ತಾಟ್ ಹಚ್ಚಿ ನಡಿ ಬಂದೆ. ಶಂಭೋ ಶಿವಶಂಕರ ತಂದೆ ಕಾಪಾಡಪ್ಪ. ಎಲ್ಲಿ ಹೋಗಿದ್ದೆಪ್ಪ? ಎಲ್ಲಿ ಹೋಗಿದ್ದೆ? ಅಡಿಬಿಟ್ಟಿ ಅಟ್ಟು ಒದ್ರಾಕತ್ತೇನೆ. ಇಲ್ಲ ಎಲ್ಲಿ ಹೋಗಿದ್ದೆ? ಅದ ಅತ್ತಿಯರ ಹಿತ್ತಲಾಗಿದ್ನಿರಿ, ಹಂಗಾಗಿ ನಂಗೆ ಗೊತ್ತಾಗಿಲ್ಲ. ಇವ್ರು ಜಳಕ ಮಾಡಕತ್ತಿದ್ರಲ್ಲ, ನೀರ್ ತೋಡ್ಕೊಡಕ್ ಹೋಗಿದ್ನಿ. ಓಟು ಸೀರೆನ ತೋರ್ಸ್ಕೊಂಡಿಯಲ್ಲ, ಮತ್ತೆ ಬರೀ ನೀರ್ ತೋಡ್ಕೊಟ್ಟೇನೆ. ಏನ್ ಮಾಡಿದಿ? ಅಲ್ಲ ನೋಡೋದನ್ನ ಈಗ ಇದ ಕೈಲೇ ಅಡಿಗೆ ಮನೆಗೆ ಹೋಗಿ ಇದು ಮಾಡಕ್ಕೆ ನೀನು. ಹೋಗ ಪತ್ಲ ಬೇರೆ ಉಟ್ಕೊಂಡು ಮಾಡೋಗು. ಅದು ಇಲ್ರಿ ಅತ್ತಿಯರ, ನಾನು ಬೆನ್ನ ತಿಕ್ಕಂದ್ರ ಬೆನ್ನ ಭಾಳ ಹೊಲಸಾಗಿತ್ತಂತೆ. ಸುಳ್ಳಿನ ಬಂತ್ರಿ ಅತ್ತಿಯರ. ಹೊಲಕ್ಕೆ ಕುಕ್ಕರ್ ಮನೆಗೆ ಬರ್ತಾರ, ಮತ್ತೆ ಧೂಳು ದುಮ್ಮಿಕ್ಕಿರ್ತತಿ ಮೈ. ಅದಕ್ಕೆ ಮತ್ತೆ ಅರಿಬ್ಗಚ್ಚು ಸಬ್ಕಾರ ಹಚ್ಚಿ ಮತ್ತೆ ಬೆನ್ ತಿಕ್ ಬನ್ನಿ. ನನಗೆ ಹೇಳಿದ್ರು ನಾನ ತಿಕ್ತಿದ್ದಿಲ್ಲನ. ನೋಡ ಆಗಲ್ಲಾರ ಕೇಳೇನಿ ಬೆನ್ನಿಗಿನ್ ತಿಕ್ಬೇಕನಪ್ಪ ಅಂತೇಳಿ. ಬೇಡ ಅಂದಾನ. ಈಗ ನಿನ್ ಕಡೆ ತಿಕ್ಕಿಸ್ಕೊಂಡನ. ಅತ್ತಿಯರ, ಮಾವಾರಿಗೆ ಬೆನ್ನ ನೀವೇ ತಿಕ್ತಿದ್ರೇನ್ರಿ? ಮತ್ತೆ ನನ್ ಬಿಟ್ರೆ ಯಾರು ತಿಕ್ಬೇಕು? ಮತ್ತೇನು? ಇಲ್ಲ, ನಾನಿಲ್ಲೇ ಮಾವಾರ ಅವ್ರವ್ರಿಗೆ ಹೇಳ್ತಿದ್ರನ ಅಂತ ಮಾಡಿದ್ದೆ. ಬಾಳ್ ಕಲ್ತಿ ಮಾತಾಡಕ್ ಇತ್ತಿತ್ತಾಗ ಏನ ಅವ್ರವ್ ಯಾಕೆ ತಿಕ್ತಾಳ? ಹೆಂತಿ ಅಂತ ನಾ ಇರೋತ್ನ ನಾ ತಿಕ್ಬೇಕು. ಹೌದಾ? ಮತ್ ನಾನು ಹೆಂತಿದನಲ್ರಿ ಅತ್ತಿಯರ, ಹಂಗಾಗಿ ನನ್ ಕಡೆ ತಿಕ್ಕಿಸ್ಕೊಂಡಾರ. ನಿನ್ ಕಡೆ ತಿಕ್ಕಿಸ್ಕೊಳ್ಳೋದಾಗಿದ್ರೆ ನಿಮ್ ಕಡೆ ತಿಕ್ಕಿಸ್ಕೊತಿದ್ರ ಅತ್ತಿಯರ. ಈಗ ರೊಟ್ಟಿ ಮಾಡ್ತೀನಿ, ನಾಷ್ಟ ಮಾಡ್ರಿ. ಬಾಳ ಮಾತಾಡಕತ್ತಿ. ಮಾತಾಡು. ಒಟ್ಟಾರ ಪುಚ್ಚ ಬಲ್ತಾವ ಈಕಿವ. ಎದ್ರ ಸಂಬಂಧ ಇರ್ಬೇಕಿದ್ ಇಷ್ಟು ಈಕಿಗೆ ಒಳ್ಳೊಳ್ಳೆ ಮಾತಾಡೋದು ಬಂತಲಿಕ್ಕಿಗೆ. ಸಿದ್ಧ ಏನ್ ಮಾಡಾತಿ? ಯವ್ವ, ನಿಂಗ್ ಪೂಜೆ ಮಾಡ್ಕೊಳಕತ್ತೀನಿ. ತಡಿ ಒಂದಿಟ್ಟು ನಮಸ್ಕಾರ ಮಾಡಿ ಬರ್ತೀನಿ. ಆತ ನಮಸ್ಕಾರ ಮಾಡಿ ಬಾ. ಏನ್ ಬೇ? ಅಲ್ಲ, ನೀನ್ ಹೆಂಡ್ತಿ ಇತ್ತಿತ್ತಾಗ ಬಾರಿ ಒಳ್ಳೆ ಮಾತಾಡಕತ್ತಳಪ್ಪ. ಯಪ್ಪ ಏನಾಗೈತೆ ಕೇಳ್ಬೇಕಿಲ್ಲ? ನಾ ಅಂದೆ ನಿನ್ಗೆ ಇಕ್ಕರ್ಸಿ ಹೇಳ ಅಂತೇಳಿ, ಅದನ್ನು ಕೇಳಲಿಲ್ಲ ನೀನು. ಏನಂಗ ಈಗ ಬೆನ್ ನನ್ನ ಮಗ ನನ್ನ ಕಡೆ ತಿಕ್ಕಿಸ್ಕೊಲಿಲ್ಲ ನೋಡ ಅಂದ್ರ ಎಷ್ಟು ಒಳ್ಳೆ ಮಾತಾಡ್ಬೇಕಿ.
ಒಟ್ಟು ನನಗೆ ಈ ಮನೆ ಒಳಗೆ ಕಿಮ್ಮತ್ತಿಲ್ದಂಗೆ ಆಗ್ಬಿಟ್ಟತ್ ನೋಡ್ಲಾ. ನನ್ನ ಮಗಳಿಗೊಂದು ಟಪಾಲ್ ಹಾಕು. ನಾ ಒಂದು 8 ದಿನ ಹೋಗಿ ನನ್ನ ಮಗಳ ಮನೆಯಾಗ ಇದ್ದು ಬರ್ತೀನಿ. ಸಾಕಾಗೈತೆ ನನಗಂತೂ ಹೊತ್ತಾಗ. ಆತಾತ್ ತೋಬಿ, ಹಾಕ್ತೀನಿ. ಪೋಸ್ಟ್ ಯಾರು ಹಾಕಿದ್ರವಾ? ಅದೇ ನೀನು ಹೆಂತಿದ ಇರ್ತತಿ, ಮತ್ತೇನೈತಿ? ಹೆಂತಿತ್ತು ಅವ್ರ ಮನೆಯಿಂದನ ವಾರಕ್ಕೊಂದು ಬೇಸ್ ಐತಿ. ಕೊಡ್ರಿ, ಇಲ್ಲಿ ಒತ್ತಲೆ ಹೆಬ್ಬಟ್ಟು. ತೂರಿ ಹೆಬ್ಬಟ್ಟು. ತೂರಿ ಪೋಸ್ಟ್ ಬಂತೆ. ಯಾರು ನನ್ನ ತವ್ರ ಮನೆಯಾರ ಹಾಕ್ಯಾರನ? ನಮ್ಮ ಅಣ್ಣ ಬರ್ದಿರ್ಬೇಕು ಪಾಪ. ಅವ ಪಾಪ, ನೀ ಪೀಪಿ. ನಿಮ್ಮ ಅಣ್ಣ ಬರ್ದಿರ್ಬೇಕಂತ ಏನಾರ ಆದ್ಲನ್ನು ನಿಮ್ಮವ್ವ. ಅತ್ತೇರ ವಯಸ್ಸಾಗೈತೆ ಬಿಡ್ರಿ. ನಮ್ಮವ್ವ ಏನಾರ ಆತಂದ್ರೆ ನಿಮ್ಗೇನು ಭಾಳ ದಿನ ಉಳಿಯಂಗಿಲ್ಲ ಅಲ್ಲ. ನಿಮಗೂ ವಯಸ್ಸಾಗೈತಲ್ಲ, ಮತ್ತೆ ಒಂದಿನ ಅವರು ಒಂದಿನ ನೀವು ಅಷ್ಟೇ. ಅಯ್ಯೋ ಬಿಲಾಲಿ, ಎಟ್ಟು ಮಾತಾಡ್ತಿಲೆ. ನನ್ನ ಸಾಯಿಸದ ನಿನಗೆ ಬೇಕಾಗೈತಿ. ಯಾವಾಗ ನಾ ಸತ್ತು ಗುಟ್ಟಕ್ಕೆ ಕುಂದಿರ್ತೇನೆ, ನೀನು ನೆಮ್ಮದಿಯಾಗಿರ್ತೀಯ, ಹೌದಿಲ್ಲ? ಮತ್ ನೀವ ಅಂದವ್ರಿ ಐತಿಯರ. ಸ್ವಲ್ಪ ತಾಡ್ರಿ, ಪೋಸ್ಟ್ ಓದ್ಲಿ ಅವ್ರು. ಲೇ, ನಿಮ್ಮ ತವ್ರ ಮನಿದಲ್ಲ, ನನ್ನ ಮಗಳು ಬರ್ತೈತಿ ಪಾಪ. ಕಸ್ತೂರಿ ಏನ್ ಬರ್ದಾಳ ಓದ್ರಿ? ಅವ್ವ ಅಪ್ಪನಿಗೆ ನಿಮ್ಮ ಮಗಳಾದ ಕಸ್ತೂರಿ ಮಾಡುವ ನಮಸ್ಕಾರಗಳು. ಅವ್ವ, ನಾನು ಇಲ್ಲಿ ಆರಾಮಾಗಿದ್ದೀನಿ. ನೀನು ಹೆಂಗಿದ್ದೀಯ? ಆ ಅಮ್ಮನ ಜೋಡಿ ಜಗಳ ಮಾಡಬೇಡ. ನಿನ್ನ ಪಾಡಿಗೆ ನೀರು, ಊಟ ಮಾಡು, ನಾಷ್ಟ ಮಾಡು, ಆರಾಮಾಗಿರು. ಜಾಸ್ತಿ ಕೆಲಸ ಮಾಡಿ ತ್ರಾಸ್ ತಗೋಬೇಡ. ಅಯ್ಯೋ, ನನ್ನ ಮಗಳಿಗೆ ಎಷ್ಟು ತಿಳುವಳಿಕೆ ಬಂದೈತ್ರಿ. ನೋಡ್ರಿ ಹೆಂಗ್ ಬರ್ತೈತಿ. ಅಮ್ಮನ ಜೊತೆ ಜಗಳ ಮಾಡ್ಬೇಡ ಅಂತ ನೋಡು ಹೇಳ. ನನಗ ಯಾ ನಮ್ನಿ ಹಿಂಸೆ ಕೊಡ್ತಿ ನಿನಗ? ನಿನ್ನ ಮಗಳಿಗೆ ಅಲ್ಲಿ ಹೋಗಿ ಅರ್ಥ ಆಗೈತದ. ಊಟ ಮಾಡ್ಬೇಕಂತ. ಊಟ ಏನೇ ತಿನ್ನಕ್ ಕಡಿಮೆ ಮಾಡ್ಯಾಳೆ. ಹೊತ್ತಿ ಕುಂತ್ರಿ 8 ರೊಟ್ಟಿ ತಿಂತಾಳ. ಹೌದ, ನಂಗೆ 2 ಗಂಗಾಳ ನವಣಕ್ಕಿ ಅನ್ನನ ಉಣ್ತಾಳ. ಮತ್ತೇನೈತಿ, 40 ಸಲ ಕಾಪಿ ಹಾಕತಿ, ಚಾ ಹಾಕತಿ. ನೀವು ಹೋದ್ರಿ. ಯವ್ವ, ನಮ್ಮ ಮನಿಗೆ ನಮ್ಮ ಮಾವಾರು ಹೊಸಾದ ಫೋನ್ ತರಾಕತ್ತಾರ. ಫೋನ್ ತರಾಕತ್ತಾರ? ಹಂಗಂದ್ರೇನ್ರಿ? ಏನನ್ಲಿಪ್ಪ, ಫೋನಾ? ನನಗೂ ಅಷ್ಟು ಲೆಕ್ಕ ಅರಿವಲ್ತು. ನಾ ಅಲ್ಲಿ ನೋಡಿಲ್ಲಪ್ಪ ಯಾರ ಮನ್ಯಾಗೂ ಸನೇದ್ರಾಗ. ಆ ಗೌಡ್ರು ಇವ್ರದಾರ ನೋಡು, ರಾಮನ್ ಗೌಡ್ರು. ಅವ್ರ ಮನ್ಯಾಗ ಎಂತದ ಒಂದು ಫೋನ್ ಐತ್ಲೆ. ಹೌದು, ಫೋನ್ ಅದು. ಹೌದು, ಅಲ್ಲೇ ಆದ್ರೂ ಅದನ್ನ ಹಿಂಗ್ ಹಿಡ್ಕೊಂಡು ಮಾತಾಡ್ತಿರ್ತಾರ. ಹೌದು, ಲೆಕ್ಕ ಹರಿತೋ ಈಗ. ಅದ್ರಲ್ಲೇ ಮಾತಾಡ್ತಿರ್ತಾರಲ್ಲ ಅವರು ಯಾರ್ದ ಕೂಟ್ ಮಾತಾಡ್ತಾರ. ಅಲ್ಲೆಲ್ಲೇ ಇದ್ದವ್ರಿಗೆ ಕೇಳ್ತದ. ಇವ್ರ ಹಿಂಗ್ ಮಷಿನ್ ಹಿಂಗ್ ಕಿವ್ಯಾಗ ಇಟ್ಕೊಂಡು ಮಾತಾಡಕತ್ರ ಅಲ್ಲೆಲ್ಲೇ ದೂರ ಇದ್ದವ್ರಿಗೆ ಕೇಳ್ತದ. ಪೋಸ್ಟ್ ಹಾಕಂಗಲ್ಲ ಅವ್ರೆ. ಇದ್ರಾಗ ಫೋನ್ಯಾಗ ಮಷಿನ್ಯಾಗ ಮಾತಾಡ್ಬಿಡ್ತಾರ. ಹೌದಾ? ಹೆಂಗಿರ್ಬೇಕ್ರಿ ಹಂಗಾರ ಅದು? ಹೋದ್ರಿ. ನನ್ನ ಗಂಡ ಮತ್ತ ನಮ್ಮ ಮಾವಾರಿಬ್ರು ಕೂಡೇ ವಿಚಾರ ಮಾಡ್ಯಾರ, ತರ್ಸಾಕತ್ತಾರ. ತಂದು ಗುಟ್ಲಿ ಮೊದಲೇಕ ನಿಮ್ಗ ಅದ್ರಾಗ ಫೋನ್ ಮಾಡ್ತೀನಿ. ಮಾಡ ಮಾತಾಡಕ್ ಅನುಕೂಲಕತಿ. ಮಾತಾಡಂಗಾರಿನ್ನ. ಅವ್ವ, ನಿಮ್ಮನ್ನ ನೋಡ್ಬೇಕು ಅನ್ಸಾಕತ್ತೈತಿ. ನೀವರ ಬರ್ರಿ. ನಾನ್ ಬರ್ಬೇಕಂದ್ರ ಆಗ್ವಲ್ತು, ನೀವರ ಬರ್ರಿ. ನಮ್ಮ ಮಗಳ ಬರ್ತೇನೆವಾ. ಅತ್ತಿ ಮಾವಾರು ಚಲೋ ನೋಡ್ಕೊಂತಾರ. ನನಗೇನು ತೊಂದ್ರೆ ಇಲ್ಲ. ನಾನು ನನ್ನ ಮನಿಯೊಳಗ ಆರಾಮದನಿ. ನೀ ಹೇಳಿದ್ಯಲ್ಲ ಅಳಬ್ಯಾಡ ಅಂತೇಳಿ, ಅದಕ್ಕೆ ನಾ ಒಟ್ಟ ಅಳುದಿಲ್ಲ. ಅಳುದೇ ಇಲ್ಲ, ಹಂಗ ಇರ್ತೇನಿ. ಇಂತಿ ನಿಮ್ಮ ಪ್ರೀತಿಯ ಕಸ್ತೂರಿ. ಕೊಡ್ರಿ. ಇದು ನನ್ನ ಮಗಳ ಮೊದಲ ಗಂಡನ ಮನೆಯಿಂದ ಬರೆದಂತ ಮೊದಲ ಪತ್ರ ಇದೆ. ಇದನ್ನ ಕಾದಿಡ್ತೇನೆ ನಾ ಅಂತ. ಏನು ಮಾಡೋದಿಲ್ಲ ಇದನ್ನ. ಆಕೆ ಮುದಿಕೆ ಆದ್ರೆ ಅಡ್ಡಿ ಇಲ್ಲ. ಇದನ್ನ ತೋರಿಸ್ತೇನೆ, ನಾನು ಟ್ರಂಕ್ನಾಗ ಇಟ್ಕೊಂತೇನೆ. ಇದನ್ನ ಹಿಂಗೆ ಬರೀತಿದ್ದಿ ನೋಡವಾನಿ ಅಂತೇಳಿ. ರೀ, ನೀವು ರೊಟ್ಟಿ ತಿನ್ರಿ. ನಾ ಈ ವಿಚಾರ ಎಲ್ಲರಿಗೂ ಹೇಳ್ಬೇಕು. ನನ್ನ ಮಗಳ ಮನ್ಯಾಗ ಫೋನ್ ತರಾಕತ್ತಾರ. ಫೋನು ಯವ್ವ, ಫೋನು ಅದು ಹೆಂಗೈತೆ ಏನ. ಆಕೆ ಬರೋದು ಈಗ ಕಮ್ಸೆ ಕಮ್ಮಿ ಅಂದ್ರೆ ಒಂದು 7-8 ದಿನ ಆಗಿರ್ಬೇಕಲ್ಲ ರೀ. 7-8 ದಿನ ಅಂದ್ರೆ ಈಗಾಗಲೇ ತಂದಿರ್ಬೇಕು ಅವ್ರ ಮನ್ಯಾಗ ಫೋನ್. ಮತ್ತೆ ಯಾಕೆ ಆಕಿ ಇನ್ನ ಫೋನ್ ಮಾಡಿಲ್ಲ ನಮಗ? ಆಕಿ ಮಾತು ನಮಗೆ ಕೇಳವಲ್ತು. ಅಡ್ನಾಡಿ, ಅವ್ರ ಮಾತು ಹೆಂಗ್ ಕೇಳ್ತಾವ ನಮಗೂ ಅಷ್ಟು ಪಕ್ಕಾ ಗೊತ್ತಿಲ್ಲ. ನಾ ಬತ್ತ ರಾಮಣ್ಣರ ಮನ್ಯಾಗ, ಗೌಡ್ರ ರಾಮಣ್ಣರ ಮನ್ಯಾಗ ವಿಚಾರಿಸ್ಕೊಂಬರ್ತೇನಿ. ಈ ಫೋನ್ ಹೆಂಗ್ ಕೆಲಸ ಮಾಡ್ತೈತಿ, ಇದ್ರಲ್ಲೇ ಯಾರಿಗೆ ಫೋನ್ ಹಚ್ಬೋದು, ಯಾರಿಗೆ ಹಚ್ಚಂಗಿಲ್ಲ ಎಲ್ಲ ಕೇಳ್ಕೊಂಬರ್ತೀನಿ. ತಗೋ, ಏನ ಇದನ್ನ ಹೆಂಗ್ ಮಾಡೋದು ಏನಂತ ಕೇಳ್ಕೊಂಬರ್ತೀನಿ. ಹಂಗ ಮಾಡ್ರಿ. ತರ್ರಿ, ರೊಟ್ಟಿ ಕೊಡ್ತೇನೆ, ತಿನ್ನುವಂತ್ರಿ. ಅಬ್ಬಾ ಹಿರಿ ಇದ್ದಾಕತ್ಲ. ಅಪ್ಪಣ್ಣ ಸಿದ್ಧ, ನಿಮ್ಮ ತಂಗಿಗೆ ನಿಮ್ಮ ಮಾವು ಒಂದು ಫೋನ್ ತಗೊಂಡ್ಬಕ್ಲಾ. ನನಗೂ ಒಟ್ಟು ಮಾತಾಡಕ್ಕೆ ಅನುಕೂಲ ಆಕ್ಕಿತ್ತೆ. ನೀನು ಒಂದು ಟಪಾಲ್ ತೊಂಬಲ್ಲ ಇವತ್ತು. ನಾ ಏನೇನು ಹೇಳ್ತೇನೆ ಅದನ್ನೆಲ್ಲ ಬರೀ ಚಂದಾಗಿದ್ರಾಗ. ಏನ ತಗೊಂಬ, ನೆನಪು ಮಾಡಿ ತಗೊಂಬರ್ಬೇಕು. ನನ್ನ ಮುಂದೆ ಕುಂತ ನೀ ಬರ್ಸ್ಬೇಕು. ನಾ ಎಲ್ಲ ನನಗಾಗೂ ಕಷ್ಟನೂ ಬರಿಬೇಕು ಅದ್ರೊಳಗೆ. ಹಂಗ ಒಂದು ಫೋನ್ ತಗೋರಿವಾ ನೀವು ಅಂತನೂ ಬರಿಬೇಕು ನಾನು ಅದಕ್ಕೆ. ತೊಗೊಂಬರ್ತೀನಿ. ಆದ್ರೂ ನನ್ನ ಕಡೆ 4ನೇ 8ನೇ ಇದನ್ನ ಖರ್ಚು ಮಾಡಿಸೋದ್ರಾಗ ನೀವು 1 ನಂಬರ್ ನೋಡ್ಬೇವಾತಾಗ. ಗನಾ ರೊಕ್ಕ ಹಾಳು ಮಾಡೋರು ಅತಿ ಸುಸಿ. ಹೂನಾ ಬಾಡ್ಯ, ತಂಗಿಗೆ ಒಂದು ಟಪಾಲ್ ಹಾಕಿದ್ರೆ ನಿನಗೆ ರೊಕ್ಕ ಖರ್ಚಾಕತಿ. ಅಡಿಬಿಟ್ಟಿ ಏನೇನು ತುಂಬ್ತಿ ನೋಡ್ ನನ್ನ ಮಗನ ತಲೆಯಾಗ. ಗಂಡ ಒಂದು ಬೊಂಗ ಬಿಟ್ರು ಅಯ್ಯಯ್ಯ ಹಿಂತಿನ ಹೇಳಿರ್ಬೇಕು, ಅದಕ್ಕೆ ಬಿಟ್ಟಾನವ ಅಂತೀರಿ ನೀವು.
ಇಲ್ಲ ತಂದ್ರ ನನ್ನ ಮಗ್ ಎಂದು ಬೊಂಗ ಬಿಟ್ಟ ಗೊತ್ತಿಲ್ಲ ಯವ್ವ. ಹುಟ್ಟಿದಾಗಿಂದ ಈ ಹೊತ್ತಿನ ಮಟನು ಎಂದು ಬೊಂಗ ಬಿಟ್ಟಿದ್ದಿಲ್ಲವ. ಈಗ ಏನ್ ಹೇಳ ಅದಕ್ಕೆ ಬೊಂಗ ಬಿಟ್ಟ ಮನಿ ಎಲ್ಲ ವಾಸನೆ ಎಬ್ಸ್ಯಾನ ಅಂತೀರಿ ನೀವು ಅನ್ಕೋರಿ. ಯವ್ವ 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 ಏನ್ ಮಾತು ಕಲ್ತಾಳಿಕಿ, ಏನ್ ಮಾಟ ರೆಡಿ ಮಾಡ್ಸ್ಯಾರ ಯವ್ವ. 2 ಸಲ ಇವ್ರ ಅಣ್ಣ ಬಂದು ಹೋಗ್ಯಾನ, ಯಾವ್ದ ನಿಂಬಿ ಹಣ್ಣ ತಿಕ್ಕ್ಯಾನ. ಹೌದು ಹೌದು, ನನ್ನ ಮಗನ ತೆಲಿಗೆ ಯಾವ್ದ ನಿಂಬಿ ಹಣ್ಣ ತಿಕ್ಸಾಳಿಕಿನು. ಅದಕ್ಕೆ ಗಂಡ ಹೆಂಡತಿ ಇಷ್ಟು ಅನ್ಯೋನ್ಯವಾಗದಾರ, ಇಷ್ಟು ಮಾತು ಕೇಳ್ತಾನೆ ಹೆಂಡ್ತಿದ. ಏನ ಮಾಟಾನ ಮಾಡ್ಸ್ಯಾನ ಯವ್ವ, ಏನ ಮಾಟಾನ ಮಾಡ್ಸ್ಯಾನ ಯವ್ವ. ಇವ್ರಣ್ಣ ನನ್ನ ಮಗ್ ಏನ ಮಾಟಾನ ಮಾಡ್ಸ್ಯಾನ, ಅದಕ್ಕೆ ಗಂಡ ಇಷ್ಟು ಹೊಂದಾಣಿಕೆ ಅದಾರ ಇವ್ರಿಬ್ರು. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ.